ಬೇಕು. The answer is ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಲ್ಲಿ ಮನಕಲುಕುವ ಒಂದು ಘಟನೆ ನಡೆದಿದೆ. ಜಟ್ಟಿ ಅಗ್ರಹಾರ ಎಂಬಲ್ಲಿ 4 ತಿಂಗಳ ಮಗು ಸಾವನ್ನಪ್ಪಿದೆ. ಏನ್ ಕಾರಣ ಮಗು ಸಾವನ್ನಪ್ಪುವುದಕ್ಕೆ ಅಂತ ಆರೋಪ ಕೇಳಿ ಬಂದಿರುವಂತದ್ದು ಅಂದ್ರೆ ಬಂಡೆ ಸ್ಫೋಟದ ಶಬ್ದಕ್ಕೆ ಮಗು ಮೃತಪಟ್ಟಂತ ಆರೋಪ ಕೇಳಿ ಬಂದಿದೆ. ಬಂಡೆ ಸ್ಫೋಟದ ಹಿನ್ನೆಲೆಯಲ್ಲಿ ಆ ಶಬ್ದದ ತೀವ್ರತೆಗೆ ಮಗು ಸಾವನ್ನಪ್ಪಿರುವಂತ ಆರೋಪ ಕೇಳಿ ಬಂದಿರುವಂತದ್ದು. ಶಬ್ದದ ಭೀಕರತೆಗೆ ಮಗು ಸಾವನ್ನಪ್ಪಿದಂತ ಆರೋಪ ಕೇಳಿ ಬಂದಿದೆ. 2 ಬಾರಿ ಬ್ಲಾಸ್ಟ್ ಶಬ್ದ ಕೇಳಿದಾಗ ಪ್ರಜ್ಞೆಯನ್ನ ಕಳೆದುಕೊಳ್ತಂತೆ ಮಗು. 3ನೇ ಬ್ಲಾಸ್ಟ್ ಶಬ್ದ ಕೇಳಿದಾಗ ಮಗು ಸಾವನ್ನಪ್ಪಿರುವಂತ ಆರೋಪವನ್ನ ಪೋಷಕರು ಮಾಡ್ತಾ ಇದ್ದಾರೆ. ಎತ್ತಿನ ಹೊಳೆ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಎತ್ತಿನ ಹೊಳೆ ಕಾಮಗಾರಿಗಾಗಿ ಕೆನಾಲ್ ಅನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಬಂಡೆ ಸ್ಫೋಟ ನಡೀತಾ ಇತ್ತು. ಅಲ್ಲಿ ಕಾಲುವೆ ಕಾಮಗಾರಿ ವೇಳೆ ಬಂಡೆ ಸ್ಫೋಟ ಆಗಿದೆ. ಈ ಸ್ಫೋಟ ಶಬ್ದ ಕೇಳಿ ಮಗು ಸಾವನ್ನಪ್ಪಿದಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂತ ಗ್ರಾಮಸ್ಥರು. ಸೊ ನಿಮ್ಗೆ ತೋರಿಸ್ತಾ ಇದೀವಿ. ಇನ್ನು 4 ತಿಂಗಳ ಮಗು ಸಾವನ್ನಪ್ಪಿರೋದ್ರ ಬಗ್ಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಅವರ ಕುಟುಂಬಸ್ಥರು. ಬಂಡೆ ಸ್ಫೋಟದ ಹಿನ್ನೆಲೆಯಲ್ಲಿ ಆ ಬಂಡೆ ಸ್ಫೋಟದ ತೀವ್ರತೆಗೆ ಆ ಶಬ್ದದ ತೀವ್ರತೆಗೆ ಈ ಮಗು ಸಾವನ್ನಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಮೃತ ಮಗುವಿನ ಅಂತ್ಯ ಸಂಸ್ಕಾರಕ್ಕೂ ಅಡ್ಡಿಪಡಿಸಲಾಗಿದೆ. ಮೊದಲು ತಾಯಿ ಗಾರ್ಮೆಂಟ್ ಫ್ಯಾಕ್ಟರಿ ಬಳಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಮುಂದಾಗಿದ್ರು. ಸರ್ಕಾರಿ ಜಾಗದಲ್ಲಿ ಮಗುವಿನ ಅಂತ್ಯ ಸಂಸ್ಕಾರವನ್ನ ಮಾಡಲಿಕ್ಕೆ ಮುಂದಾಗಲಾಗಿದೆ. ಫ್ಯಾಕ್ಟರಿಯವರಿಂದ ಅಂತ್ಯ ಸಂಸ್ಕಾರಕ್ಕೆ ಅಡ್ಡಿಯನ್ನ ಮಾಡಲಾಗಿದೆ. ಗುಂಡಿಯಿಂದ ಶವ ತೆಗೆಸಿದ್ದಾರೆ ಸೆಕ್ಯೂರಿಟಿ ಗಾರ್ಡ್. ಮಾನವೀಯತೆನೇ ಇಲ್ಲ. ಗುಂಡಿಯಿಂದ ಅಂದ್ರೆ ಮಗುವನ್ನ ಗುಂಡಿಲಿಟ್ಟಂತ ಸಂದರ್ಭದಲ್ಲಿ ಆ ಸೆಕ್ಯೂರಿಟಿ ಗಾರ್ಡು ಅಂದ್ರೆ ಆ ಮಗುವಿನ ಶವನ್ನ ತೆಗೆಸಿರುವಂಥದ್ದು. ಕೊನೆಗೆ ತಹಶೀಲ್ದಾರ್ ಮಧ್ಯಸ್ಥಿಕೆಯಿಂದ ಅಂತ್ಯಕ್ರಿಯೆ ಪೂರ್ಣ ಆಗಿದೆ. ಇಂಥದಕ್ಕೆಲ್ಲ ತಹಶೀಲ್ದಾರ್ ಬಂದು ಅವರು ಮಧ್ಯಸ್ಥಿಕೆಯನ್ನ ವಹಿಸಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗಿದೆ. ಇವೆಲ್ಲವೂ ಕೂಡ ಮಾನವೀಯತೆ ವಿಚಾರ. ಇವು ಕೂಡ ಅಲ್ಲಿ ಮಿನಿಮಮ್ ಒಂದ್ ಸ್ವಲ್ಪನೂ ಮಾನವೀಯತೆ ಇಲ್ಲದೆ ನಡೆದುಕೊಳ್ಳುವಂತ ಜನ ಇನ್ನೂ ಇದ್ದಾರೆ ಅಂದ್ರೆ ದುರಂತ. ಇದು ದಲಿತರಿಗೆ ಅಂತಾನೆ ಇರುವಂತ ಸ್ಮಶಾನದ ಜಾಗ ಅಂತ ಹೇಳಿದ್ರು ಕೂಡ ಸೆಕ್ಯೂರಿಟಿ ಗಾರ್ಡ್ ಶಿವಲಿಂಗಯ್ಯ ಅನ್ನೋನು ಕೇಳಿಲ್ಲ. ಸ್ಮಶಾನದ ಜಾಗವನ್ನ ತಾಯಿ ಗಾರ್ಮೆಂಟ್ ನವರು ಕಬಳಿಸಿದ ಆರೋಪ ಇದೆಯಂತ. ಬ್ಲಾಸ್ಟ್ನಿಂದ ನಮ್ಮ ಮಗು ತೀರ್ಕೊಂಡು ಹೋಗಿದ್ದೆ ಸರ್. ಉಸಿರಾಟ ತೊಂದ್ರೆ ಆಗಿ 4 ತಿಂಗಳು ಮಗ ಸರ್. 2 ಸರಿ ಬ್ಲಾಸ್ಟ್ ಮಾಡಿದ್ರು, 3ನೇ ಸರಿಗೆ ಹೊರಟೋಯ್ತು ಸರ್ ಜೀವ. ಎಷ್ಟು ತಿಂಗಳು ಪಾಪು? 4 ತಿಂಗಳು. ಮಣ್ಣು ಮಾಡಕ್ ಹೋದ್ರು ಬಿಡ್ಲಿಲ್ಲ ಸರ್. ಅಲ್ಲಿ ಮಗನ ಮೂಡಿರ ಮಗನ ಎತ್ತು ಬಿಡಿಸಿರಪ್ಪ ಸ್ವಾಮಿ. ಗಾರ್ಮೆಂಟ್ಸ್ನವ್ರ ಸ್ವಾಮಿ. ನಮ್ಗೆ ಎಲ್ಲಿ ಜಾಗ ಇಲ್ವಾ ನಮ್ಮಂತ ಬಡವ್ರ ಮಕ್ಕಳಿಗೆ? ಯಾವ ಶಿವಲಿಂಗ ಅಂತ ತಂದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಠಲ್, ಗಮನಿಸ್ತಾ ಇದ್ದೀವಿ ಒಂದು ಬ್ಲಾಸ್ಟ್ ಇಂದ ಸಾವನ್ನಪ್ಪಿರುವಂತದ್ದು ಅನ್ನೋದು, ಇನ್ನೊಂದು ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲೂ ಕೂಡ ವಿವಾದ ಆಗಿರೋದು. ಪೃಥ್ವಿ, ನಿಜಕ್ಕೂ ಏನು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಒಂದು ಮನಕಲುಕುವ ಘಟನೆ ನಡೆದಿದೆ. ಏನಂದ್ರೆ ಕಳೆದ 3 ದಿನಗಳ ಹಿಂದೆ ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮದ ಬಳಿ ಒಂದು ಎತ್ತಿನ ಹೊಳೆ ಕಾಮಗಾರಿಗಾಗಿ ಒಂದು ಕೆನಾಲ್ ಕಾರ್ಯನಿರ್ವಹಣೆ ಆಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಬಂಡೆ ಸಿಗುತ್ತೆ. ಬಂಡೆಯನ್ನ ಸಿಡಿಸುವಂತ ವೇಳೆಯಲ್ಲಿ ಈ ಒಂದು ಆ ಶಬ್ದಕ್ಕೆ ಎಷ್ಟು ದೂರ ಇತ್ತು ಈ ಬಂಡೆ ಸ್ಫೋಟದ ಜಾಗಕ್ಕೂ ಮತ್ತೆ ಇವರ ಮನೆಗೂ? ಸುಮಾರು ಅಲ್ಲೇ ಅಂದ್ರೆ ಸುಮಾರು ಒಂದು 250 300 ಮೀಟರ್ಗಳ ಅಂತರದಲ್ಲಿ ಇವರು ಅಲ್ಲಿನ ಸ್ಥಳೀಯರು ಗುಡಿಸ್ಲಾಕೊಂಡು ಮತ್ತೆ ಅಲ್ಲಿ ಮನೆಗಳ ಕಟ್ಕೊಂಡಿರ್ತಕ್ಕಂಥದ್ದು. ಆ ಒಂದು ಶಬ್ದಕ್ಕೆ ಮಗು ಎರಡು ಶಬ್ದಕ್ಕೆ ಪ್ರಜ್ಞೆ ತಪ್ಪುತ್ತೆ, 3ನೇ ಶಬ್ದಕ್ಕೆ ಕಂದಮ್ಮ ಉಸಿರಾಟ ನಿಲ್ಲಿಸಿ ಸಾವನ್ನಪ್ಪುತ್ತೆ ಅಂತ ಹೇಳಲಾಗ್ತದೆ. ತಾಯಿನೇ ಕೂಡ ಹಂಗೆ ಹೇಳಿದ್ದಾರೆ. ಅದು ಒಂದು ದುರಂತ. ಆದ್ರೆ ಅದ್ರ ನೆಕ್ಸ್ಟ್ ನಡೆದಂತ ದುರಂತ ನಿಜಕ್ಕೂ ಒಂದು ತಲೆ ತಚ್ಚುವಂತದ್ದು. ಏನಂದ್ರೆ ಈಗಾಗಲೇ ಇರೋ ಆರೋಪಗಳ ಪ್ರಕಾರ ನೋಡೋಣ ಯಾವ ರೀತಿಯಾಗಿ ರಿಪೋರ್ಟ್ಗಳು ಬರ್ತವೆ. ಅದೇ ಒಂದು ಕಾರಣದಿಂದ ಸಾವನ್ನಪ್ಪಿರುವಂತದ್ದ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.